ಯುವತಿಯೊಬ್ಬಳು ತಾನು ಪ್ರೀತಿ ಮಾಡ್ತಾ ಇದ್ದಂತಹ ಯುವಕನನ್ನ ಜೀವಂತ ಸುಟ್ಟು ಹಾಕಿರುವಂತಹ ಘಟನೆ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು. ಪ್ರೇಮ ಅನ್ನೋ ಯುವತಿ ತಾನು ಪ್ರೀತಿಸ್ತಾ ಇದ್ದಂತಹ ಹುಡುಗ ಕಿರಣ್ಣನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ಲು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ಬಂಧಿಸಿ ಬ್ಯಾಡ್ರಹಳ್ಳಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ತಪ್ಪೊಪ್ಪಿಕೊಂಡಿದ್ದಾಳೆ. ಅಂದ್ರೆ ಕಿರಣ್ ತನಗೆಲ್ಲ ಏನೆಲ್ಲ ಮಾಡಿದ್ದ ಅನ್ನೋದನ್ನ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾಳೆ. ಆತ ಜಾತಿಯ ಹೆಸರನ್ನ ಇಟ್ಕೊಂಡು ಆಕೆಗೆ ನಿಂದಿಸ್ತಾ ಇದ್ದಂತೆ. ಜೊತೆಗೆ ಮದುವೆ ವಿಚಾರ ಅಂತ ಬಂದಾಗ ನೀನು ಕೆಳಜಾತಿಯವಳು ಅಂತ ಹೇಳಿ ಆಡ್ಕೊಳ್ತಾ ಇದ್ದ ಅನ್ನೋದನ್ನ ಪೊಲೀಸರ ಮುಂದೆ ಹೇಳಿದ್ದಾಳೆ. ಜೊತೆಗೆ ಆತ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಆತ ಕೇಳಿದ್ದನ್ನೆಲ್ಲ ಆಕೆ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ಲು. ಆತ ಎಲ್ಲೇ ಶಾಪಿಂಗ್ ಹೋದ್ರೂ ಕೂಡ ಅದರ ಬಿಲ್ಲನ್ನ ಪ್ರೇಮಾನೇ ಪೇ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ಲು. ಆದ್ರೆ ಇತ್ತೀಚೆಗೆ ಆತ ಆಕೆಯನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ದ. ಜೊತೆಗೆ ಬೇರೆ ಯುವತಿಯರ ಜೊತೆ ಆತ ಸಲುಗಿಯನ್ನ ಬೆಳೆಸಿಕೊಂಡಿದ್ದ ಅನ್ನೋ ಆರೋಪ ಪ್ರೇಮಾಳದ್ದು. ಅಷ್ಟೇ ಅಲ್ಲ, ತನ್ನ ಗೆಳತಿಯ ಬರ್ತ್ಡೇಯನ್ನ ಆತ ಸೆಲೆಬ್ರೇಟ್ ಮಾಡಿದ್ದ ಅನ್ನೋ ಕೋಪ ಪ್ರೇಮಗಳಿಗಿತ್ತು. ಜೊತೆಗೆ ಕಿರಣ್ಗೆ ಒಂದು ಹೊಸ ಬೈಕ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಪ್ರೇಮ ಹೇಳಿದ್ಲು. ಆತ ಕೂಡ ನನ್ಗೆ ಆ ಬೈಕ್ ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದ. ಅದರಂತೆ ಮೊನ್ನೆ ನಾನು ನಿಂಗೆ ಹೊಸ ಬೈಕ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಪ್ರೇಮ ಕಿರಣ್ಣನ್ನ ತನ್ನ ಮನೆಗೆ ಕರೆಸ್ಕೊಳ್ತಾಳೆ. ಆ ಟೈಮಲ್ಲಿ ಪ್ರೇಮ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಬಂದವನೇ ಏಕಾಏಕಿ ಈಗ್ತೆಯ ನಾನು ವೆಸ್ಟರ್ನ್ ಸ್ಟೈಲಲ್ಲಿ ನಿನಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಆತನ ಕೈಕಾಲನ್ನ ಕಟ್ಟಿ ಜೊತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಆತನನ್ನ ಜೀವಂತ ಸುಟ್ಟು ಹಾಕಿದ್ದಾಳೆ. ಪೊಲೀಸರ ಮುಂದೆ ಆತ ತನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದ, ಜೊತೆಗೆ ಮದುವೆ ಆಗೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದ. ನಾನು ಆತನಿಗಾಗಿ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿದ್ದೆ, ಆದ್ರೆ ಆತ ನನ್ನನ್ನ ಬಿಟ್ಟು ಬೇರೆಯವರ ಜೊತೆ ಸುತ್ತಾಡ್ತಾ ಇದ್ದ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದೆ ಅನ್ನೋ ವಿಚಾರವನ್ನ ಬಾಯ್ಬಿಟ್ಟಿದ್ದಾಳೆ. ಅದೇನೇ ಇರಲಿ, ಈ ರೀತಿಯ ಒಂದು ನಿರ್ಧಾರ ಆಕೆ ತೆಗೆದುಕೊಂಡಿರೋದು ನಿಜಕ್ಕೂ ಕೂಡ ಶಾಕಿಂಗ್. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.